ಹಣ ಇತ್ತು, ಜಮೀನಿತ್ತು. ಆದರೆ ವಯಸ್ಸು 37 ವರ್ಷ ದಾಟಿದ್ರೂ ಆತನಿಗೆ ಮದುವೆ ಆಗಿರಲಿಲ್ಲ. ವಧುವಿಗಾಗಿ ಹುಡುಕಾಡ್ತಿದ್ದ ಆತನಿಗೆ ದೂರದ ಜಿಲ್ಲೆಯಿಂದ ಹುಡುಗಿಯೊಬ್ಬಳು ಸಿಕ್ಕಿದ್ಲು. ನಗುನಗುತ್ತಾ ಮದುವೆಯಾದ ಆತ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಖುಷಿಯೋ ಖುಷಿ, ನರನಾಡಿಯಲ್ಲೋ ರೋಮಾಂಚನ. ಮದುವೆ ಭಾಗ್ಯವಿಲ್ಲ ಅಂದುಕೊಂಡವನ ಬಾಳಿನಲ್ಲಿ ಕಂಕಣದ ಕಾಲ ಬಂದಿತ್ತು. ವಯಸ್ಸಾಯ್ತು ಅಂತ ಮರುಗುತ್ತಿದ್ದವನಿಗೆ ಮದುವೆ ಯೋಗ ಬಂದಿತ್ತು. ಆದರೆ ಅಂದು ಖುಷಿ ಖುಷಿಯಾಗಿ ತಾಳಿ ಕಟ್ಟಿದ್ದ ಈತ ಕಂಗಾಲಾಗಿದ್ದಾನೆ. ನಾರಿಯ ಮದುವೆ ಮೋಸದಿಂದ ಆಘಾತಕ್ಕೆ ಒಳಗಾಗಿದ್ದಾನೆ. ಮದುವೆ ವಯಸ್ಸು ಮೀರಿತು. ಒಂದು ಹೆಣ್ಣು ಸಿಕ್ಕರೆ ಸಾಕು. ಊರು ಯಾವ್ದಾದ್ರೂ ಸರಿ, ಯಾವ ಜಾತಿ ಆದ್ರೂ ಸರಿ, ಮದುವೆ ಆಗೋಕೆ ಹೆಣ್ಣು ಕೊಡಿ ಅನ್ನೋರು ಹುಷಾರಾಗಿರಿ. ಯಾಕಂದ್ರೆ ಮದುವೆ ಆಗದೆ ವಧುವಿಗಾಗಿ ಅಲೆದಾಡ್ತಿದ್ದ ಈ 37 ವರ್ಷದ ಯುವಕನಿಗೆ ಗುಂಪೊಂದು ಆ ಮಟ್ಟಿಗೆ ಮೋಸ ಮಾಡಿದೆ. ಮದುವೆ ಆಗದ ವಯಸ್ಸು ಮೀರಿದವರನ್ನ ಟಾರ್ಗೆಟ್ ಮಾಡ್ತಿದ್ದ ಗ್ಯಾಂಗ್ ಇದು. ತುಮಕೂರಿನ ಗುಬ್ಬಿ ಬಳಿಯ ಅತ್ತಿಗಟ್ಟೆಯ ದಯಾನಂದ್ಗೆ 37 ವರ್ಷ ಆಗಿತ್ತು. ನೂರಾರು ಊರು ಸುತ್ತಾಡಿದ್ರೂ ಎಲ್ಲೂ ಹೆಣ್ಣು ಸಿಕ್ಕಿರಲಿಲ್ಲ. ಈ ನಡುವೆ ಕುಷ್ಟಗಿ ಮೂಲದ ಬಸವರಾಜ್ ಎಂಬಾತನಿಂದ ಹುಬ್ಬಳ್ಳಿ ಮೂಲದ ಈ ಬ್ರೋಕರ್ ಲಕ್ಷ್ಮಿ ಪರಿಚಯ ಆಗಿದ್ಲು. ನಮ್ಮ ಬಳಿ ಒಬ್ಳು ಅನಾಥ ಹುಡುಗಿ ಇದ್ದಾಳೆ, ನೀವು ಒಪ್ಪಿದ್ರೆ ಮದುವೆ ಮಾಡಿಸ್ತೀವಿ ಅಂತ ಕತೆ ಕಟ್ಟಿದ್ಲು. ನಾನು ತಾಳಿ ಕಟ್ಟಿದ್ನಲ್ಲ, 2 ದಿವಸ ಇದ್ಲು. 3ನೇ ದಿವಸಕ್ಕೆ ನಾವು ಊರಿಗೆ ಹೋಗ್ಬಿಟ್ಟು ಅದೇನೋ ನಾವು ದೇವ್ರ ಕಾರ್ಯ ಮಾಡಬರ್ಬೇಕು, ಗಂಡನ ಜೊತೆ ಹೋಗಂಗಿಲ್ಲ ಅಂತ ಹೇಳಿ ಅವ್ರ ಕಡೆಯವರೆಲ್ಲ ಫೋನ್ ಮಾಡಿರು. ಹಂಗಾಗಿ ನಮ್ಮ ಅಪ್ಪಾಜಿನೇ ಕರ್ಕೊಂಡೋಗಿ ಹುಬ್ಳಿಗನ ಹೋಯ್ದು ಅಷ್ಟೇ ಅಂತ. ಹುಬ್ಳಿಯಿಂದ ಅವರು ಎಲ್ಲಿ ನಮ್ಮ ಕೈಗೆ ಸಿಕ್ಕಿಲ್ಲ. ಫೋನ್ ಮಾಡಿದ್ರು ಫೋನ್ ಎತ್ತಿರಲಿಲ್ಲ. ಕನ್ಯೆಗಾಗಿ ಹಾತೊರೆಯುತ್ತಿದ್ದ ವರ್ಣಿಗೆ ಕೋಮಲ ಎಂಬ ಹೆಸರಿನ ಈಕೆಯನ್ನ ಪರಿಚಯಿಸಿದ್ಲು. ನಕಲಿ ಸಂಬಂಧಿಕರನ್ನ ಕರೆತಂದು ಮಾತುಕತೆ ನಡೆಸಿದ್ದು 3 ದಿನಕ್ಕೆ, ಅಂದ್ರೆ ಕಳೆದ ವರ್ಷ ನವೆಂಬರ್ 11ರಂದು ಅತ್ತಿಗಟ್ಟೆಯ ದೇಗುಲದಲ್ಲಿ ಮದುವೆಯನ್ನು ಮಾಡಿದ್ರು. ಮದುವೆಯಾದ 4 ದಿನಕ್ಕೆ ಶಾಸ್ತ್ರದ ನೆಪದಲ್ಲಿ ಯುವತಿಯನ್ನ ತವರಿಗೆ ಕರೆದೊಯ್ದ್ರು. ಮದುಮಗಳಿಗೆ ಮಾಂಗಲ್ಯ ಸರ, ಚೈನ್, ಕಿವಿಯೋಲೆ ಸೇರಿ 50 ಗ್ರಾಂ ಒಡವೆ ಹಾಕಿದ್ರು. ಬ್ರೋಕರ್ ಲಕ್ಷ್ಮಿಗೆ 1.5 ಲಕ್ಷ ಕೊಟ್ಟಿದ್ರು. ಆದ್ರೆ ತವರಿಗೆ ಅಂತ ಹೋದವಳು ವಾರವಾದ್ರೂ ವಾಪಸ್ ಬಂದಿರಲಿಲ್ಲ. ಹುಬ್ಬಳ್ಳಿಗೆ ಹೋಗಿ ವಿಚಾರಿಸಿದಾಗ ಇದೆಲ್ಲ ಮೋಸ ಅನ್ನೋದು ಗೊತ್ತಾಗಿದೆ. ಫೋನ್ ರಿಸೀವ್ ಮಾಡೋದು ಬಿಟ್ರಲ್ಲ, ಇವರು ಫ್ರಾಡ್ ಅಂತ ಅನುಮಾನ ಬಂದು ಹುಡುಕೊಂಡು ಹೋಗಿದ್ದು. ಈಗ ಸ್ಟೇಷನ್ಗೆ ಬಂದ ಮೇಲೆ ಗೊತ್ತಾಯ್ತು ಇವರು ಫ್ರಾಡು. ನಮಗೊಬ್ಬರಿಗೆ ಮೋಸ ಮಾಡಿಲ್ಲ, 3-4 ಜನಕ್ಕೆ ಮೋಸ ಮಾಡ್ಯಾಳು ಅಂತ. ಈಗ ನೋಡಿರಿ ಪೊಲೀಸ್ನವ್ರ ಕೈಲೆಲ್ಲವ ನಮಗೆ ಲಕ್ಷ್ಮಿ ಇದಾಗ ಹೇಳ್ಕೊಟ್ಟು ನಮಗೆ ಮಾಡ್ಯಾಳಿ ಅಂತ ಹುಡುಗಿ ಹೇಳ್ತಾವೆ. ಸದ್ಯ ಗುಬ್ಬಿ ಪೊಲೀಸರು ವರ್ಷದ ಬಳಿಕ ವಂಚಕರ ಗ್ಯಾಂಗ್ ಅನ್ನ ಬಂಧಿಸಿದೆ. ಕೋಮಲ ಅಲಿಯಾಸ್ ಲಕ್ಷ್ಮಿ ಬಾಳಾಸಾಬ್, ಬ್ರೋಕರ್ ಲಕ್ಷ್ಮಿ, ಚಿಕ್ಕಪ್ಪ ಚಿಕ್ಕಮ್ಮನ ಪಾತ್ರಧಾರಿಗಳನ್ನ ಕಂಬಿ ಹಿಂದೆ ಕಳಿಸಿದ್ದಾರೆ. ಮಹೇಶ್, TV9 ತುಮಕೂರು.